ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ದಿನ ವಿಶೇಷವಾಗಿ ದೇವರು ಆತ್ಮನ ಪ್ರೇರೇಪಣೆ ಮೂಲಕ ಕೆಲವೊಂದು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ದೇವ್ರ ಕೃಪೆ ಮಾಡಿಕೊಟ್ಟಿರುವಾಗ ಮೊದಲನೇದಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಪ್ರಪಂಚದಲ್ಲೆಲ್ಲ ಲೋಕದಲ್ಲೆಲ್ಲ ಒಂದು ಸಂಭ್ರಮದಿಂದ ಒಂದು ವ್ಯಾಲೆಂಟೈನ್ಸ್ ಡೇ ದಿನವನ್ನು ಆಚರಿಸ್ತಾ ಇದ್ದಾರೆ. ಹೌದಲ್ವಾ ಪ್ರಿಯರೇ? ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಕರ ದಿನಾಚರಣೆ, ಮುಖ್ಯವಾಗಿ ಯೌವನಸ್ಥರು. ಈ ಲೋಕದಲ್ಲಿ ಇರುವಂಥ ಪ್ರೀತಿ ಎಂತಹದು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಸ್ವಾರ್ಥಪೂರಿತವಾದ ಪ್ರೀತಿಯನ್ನು ನಾವು ನೋಡ್ತಾ ಇದ್ದೇವೆ. ಆಸೆ, ಒಂದು ಭಯಕ್ಕೆ, ಏನಾದರೂ ಹೊಂದಿಕೊಂಡ್ರೇನೆ, ಬಯಸಿದ್ದು ಸಿಕ್ಕಿದ್ರೇನೆ ಪ್ರೀತಿ ಮಾಡುವಂಥವ್ರು ಅನೇಕರಿರ್ತಾರೆ ಪ್ರಿಯರೇ. ಅದು ಈ ಲೋಕದ ಪ್ರೀತಿಯಾಗಿದೆ. ಇಚ್ಛೆಗಳನ್ನು ಇರಿಸಿಕೊಳ್ಳುವಂಥ ಪ್ರೀತಿಯಾಗಿರುವಂಥದ್ದು. ಪ್ರೀತಿ, ಈ ಲೋಕದ ಪ್ರೀತಿ ಬಯಸುತ್ತೆ, ಏನಾದರೂ ಬಯಸಿ ಪ್ರೀತಿ ಮಾಡುತ್ತೆ. ಈ ಲೋಕದ ಪ್ರೀತಿ ಕುರುಡು ಎಂಬುದಾಗಿ ಹೇಳಬಹುದು. ಆದರೆ ಲೋಕದ ಪ್ರೀತಿ ಕುರುಡಲ್ಲ. ಪ್ರೀತಿಸುವಂಥ ಪ್ರೀತಿನ ಪ್ರೀತಿಸಿ ಮೋಸ ಹೋಗ್ತಿರುವಂಥ ಕುರುಡರಾಗಿದ್ದಾರೆ. ಆದರೆ ನಮಗಾಗಿ ಪ್ರಾಣ ಕೊಟ್ಟಂಥ ಜೀವ ಸ್ವರೂಪನಂಥ ಯೇಸುವಿನ ಪ್ರೀತಿ ಎಂಥದ್ದು ಎಂಬುದಾಗಿ ನಾವು ನೋಡುವಾಗ ಅದರ ಪ್ರೀತಿ ಶಾಶ್ವತವಾದ ಪ್ರೀತಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ, ನಾನು ನಿನ್ನನ್ನು ಪ್ರೀತಿಸಿರುವಂಥದ್ದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೌದು, ನನ್ನ ಕ್ರಿಸ್ತನ ಪ್ರೀತಿ ಶಾಶ್ವತವಾದ ಪ್ರೀತಿ. ಆದರೆ ಈ ಲೋಕದ ಪ್ರೀತಿ ಅಶಾಶ್ವತವಾಗಿರುವಂಥದ್ದು. ಬಯಸಿದ್ದು ಸಿಕ್ಕದ ಮೇಲೆ ಆ ಪ್ರೀತಿ ನಿಂತು ಹೋಗುತ್ತೆ. ಆಕರ್ಷಣೀಯವಾಗಿ ತೋರುತ್ತೆ ಆ ಪ್ರೀತಿ. ಸ್ವಾರ್ಥವಾಗಿ ಆಲೋಚನೆ ಮಾಡುತ್ತೆ ಆ ಪ್ರೀತಿ. ಕಲ್ಮಶವಾಗಿರುತ್ತೆ ಆ ಪ್ರೀತಿ. ಈ ಲೋಕದಲ್ಲಿ ಅನೇಕ ರೀತಿಯ ಪ್ರೀತಿಗಳಿದೆ. ಗಂಡ ಹೆಂಡತಿಯರ ಮಧ್ಯೆ ಇರುವಂಥ ಪ್ರೀತಿ, ಎಲ್ಲವೂ ಅನುಕೂಲವಾಗಿ ಎಲ್ಲವೂ ಚೆನ್ನಾಗಿ ಸಾಗಿಕೊಂಡು ಹೋಗುವಾಗ ಗಂಡ ಹೆಂಡತಿಯರ ಮಧ್ಯೆ ಚೆನ್ನಾಗೇ ಇರುತ್ತೆ ಪ್ರೀತಿ. ಆದರೆ ಎಲ್ಲೋ ಎಡವಟ್ಟಾಗಿದೆ, ಎಲ್ಲೋ ಕೊರತೆ ಆಗ್ತಾ ಇದೆ ಎಂಬುದಾಗಿ ಅರ್ಥ ಆದಾಗ ಪ್ರೀತಿ ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಪ್ರಿಯರೇ. ತಂದೆ ತಾಯಿ ಮಕ್ಕಳ ಪ್ರೀತಿ, ಮಕ್ಕಳು ಚೆನ್ನಾಗಿ ಬೆಳೆದು ತಂದೆ ತಾಯಿಯ ಒಂದು ಮಾತಿನ ಪ್ರಕಾರ ನಡೆದಾಗ ತಂದೆ ತಾಯಿಗೆ ಒಳ್ಳೆ ರೀತಿಯ ಪ್ರೀತಿ ಇರುತ್ತೆ ಮಕ್ಕಳ ಮೇಲೆ. ಅದೇ ಮಕ್ಕಳು ಅವ್ರಿಗೆ ವಿರುದ್ಧವಾಗಿ ನಡೆದಾಗಲೂ ಅವ್ರ ಪ್ರೀತಿ ಕಾಣೆಯಾಗಿ ಹೋಗುತ್ತೆ. ಅದಕ್ಕಾಗಿ ದೇವರ ಪ್ರೀತಿ ಸತ್ಯವೇದದಲ್ಲಿ ಹೇಳುತ್ತೆ, ಹೆತ್ತ ತಾಯಿಯೇ ನಿನ್ನನ್ನು ಮರೆತಾರೂ ನಾನು ನಿನ್ನನ್ನು ಮರೆಯೋದಿಲ್ಲ. ಅಂತಹ ಪ್ರೀತಿ ನನ್ನ ಕ್ರಿಸ್ತ ಯೇಸುವಿನ ಪ್ರೀತಿ. ಈ ಲೋಕದ ಪ್ರೀತಿ ತಂದೆ ತಾಯಿಗಳು ಮರೆತು ಹೋಗ್ಬೋದು, ಕೈ ಬಿಡಬಹುದು. ಆದರೆ ನನ್ನ ಜೀವ ಸ್ವರೂಪನಾದಂಥ ದೇವರು ನಿನ್ನ ಪ್ರೀತಿಸುವಲ್ಲಿ ಆತನೆಂದಿಗೂ ಕೈ ಬಿಡುವಂಥದ್ದಿಲ್ಲ, ಆತನೆಂದಿಗೂ ಮರೆಯೋದಿಲ್ಲ, ಆತನೆಂದಿಗೂ ತೊರೆಯೋದಿಲ್ಲ ಪ್ರಿಯರೇ. ಸ್ನೇಹಿತರ ಮಧ್ಯದಲ್ಲಿ ಪ್ರೀತಿ ಇರುತ್ತೆ. ಹಣ ಅಂತಸ್ತು ಎಲ್ಲವೂ ಇದ್ದಾಗ ಬರ್ತಾರೆ, ಮಜಾ ಮಾಡ್ತಾರೆ. ಆತನು ಎಲ್ಲವನ್ನು ಕಳೆದುಕೊಂಡ, ಆತನು ಒಂದು ಇಕ್ಕಟ್ಟಿಗೆ ಸಿಲುಕಿಕೊಂಡ ಅಂದರೆ ಮೊದಲಿದ್ದಂಥ ಸ್ನೇಹಿತರು ಯಾರೂ ಕೂಡ ಕಣ್ಣು ಮುಂದೆ ಬರೋದಿಲ್ಲ. ಅಂತಹ ಪ್ರೀತಿ ಸ್ನೇಹಿತರ ಮಧ್ಯದಲ್ಲಿರುವಂಥ ಪ್ರೀತಿ, ಅವಶ್ಯಕತೆ ಇದ್ದಾಗ ಬರುವಂಥದ್ದು, ಎಲ್ಲವೂ ಇದ್ದಾಗ ಬರುವಂಥದ್ದು. ಆದರೆ ಆತನು ನಷ್ಟಪಟ್ಟಾಗಲೋ, ಆತನೆಲ್ಲವೂ ಕಳೆದುಕೊಂಡಾಗಲೋ ಆ ಪ್ರೀತಿ, ಆ ಸ್ನೇಹ ಎಲ್ಲೋಗುತ್ತೋ ಗೊತ್ತಿಲ್ಲ. ಆದರೆ ನನ್ನ ಜೀವ ಸ್ವರೂಪನಂಥ ದೇವರು ತನ್ನ ಸ್ನೇಹಿತನಿಗಾಗಿ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿ ಮಾಡಿದ್ದಾನೆ. ನನ್ನ ನಿಜ ಸ್ನೇಹಿತ ತನ್ನ ಸ್ನೇಹಿತನಿಗಾಗಿ ಪ್ರಾಣವನ್ನೇ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನೀವು ನೋಡ್ಬೋದು. ಅದು ನನ್ನ ಜೀವ ಸ್ವರೂಪನಂಥ ಯೇಸುವಿನ ಪ್ರೀತಿ. ಈ ಲೋಕದ ಪ್ರೀತಿ ಅಂತಲ್ಲ. ಎಲ್ಲವೂ ಇದ್ದಾಗ
ಚೆನ್ನಾಗಿರುವಂಥದ್ದು ಎಲ್ಲವೂ ಕಳೆದುಕೊಂಡಾಗ ಮಾಯವಾಗುವಂಥದ್ದಲ್ಲ. ನನ್ನ ಜೀವ ಸ್ವರೂಪರಾದಂಥ ಪ್ರೀತಿ ಅದು ಶಾಶ್ವತವಾಗಿ ನಿಲ್ಲುವಂಥ ಪ್ರೀತಿ. ಹಲ್ಲೆಲೂಯಾ. ನೀವು ಮೊದಲನೇ ಕೊರಿಂಥಿ ಅವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ಕೆಲವೊಂದು ವಚನಗಳು ಓದ್ಕೊಂಡು ಬರ್ತಾ ಇದ್ರೆ ಆ ಪ್ರೀತಿಯ ಕುರಿತು ನಮಗೆ ಅರ್ಥ ಆಗುತ್ತೆ. ಪ್ರೀತಿಯಲ್ಲಿ ಉಬ್ಬಿಕೊಳ್ಳುವಿಕೆ ಇಲ್ಲ, ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಪ್ರೀತಿಯಲ್ಲಿ ಕಲ್ಮಶ ಇಲ್ಲ, ಪ್ರೀತಿಯಲ್ಲಿ ಕೋಪ ಇಲ್ಲ, ಪ್ರೀತಿ ತಾಳ್ಮೆ ಉಳ್ಳಂಥದ್ದು, ಪ್ರೀತಿ ಸತ್ಯವನ್ನು ಜಯಿಸುವಲ್ಲಿ ಸಂತೋಷ ಪಡುವಂಥದ್ದು, ಪ್ರೀತಿ ಉಬ್ಬಿಕೊಳ್ಳೋದಿಲ್ಲ. ಮನುಷ್ಯರ ಪ್ರೀತಿ ಹೆಚ್ಚಿಸಿಕೊಳ್ಳುತ್ತೆ, ಮನುಷ್ಯರ ಪ್ರೀತಿ ಉಬ್ಬಿಕೊಳ್ಳುತ್ತೆ, ಗರ್ವ ತೋರುತ್ತೆ. ಮನುಷ್ಯರ ಪ್ರೀತಿಯಲ್ಲಿ ಕೋಪ ಇರುತ್ತೆ, ಕಲ್ಮಶದಿಂದ ತುಂಬಿರುತ್ತೆ. ಆದರೆ ನನ್ನ ಜೀವ ಸ್ವರೂಪನಾದಂಥ ಪ್ರೀತಿ ಎಂದಿಗೂ ಕೂಡ ನಿಷ್ಕಪಟವಾಗಿರುವಂಥ ಪ್ರೀತಿ ಪ್ರಿಯರೇ. ಅದಕ್ಕಾಗಿಯೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಒದಗಿಸಿಕೊಟ್ಟಿದ್ದಾರೆ. ನಾವು ಯಾರು ನಾಶವಾಗಬಾರ್ದು ಎಂಬುದಾಗಿ, ನಾವೆಲ್ಲರೂ ನಿತ್ಯ ಜೀವಕ್ಕೆ ಹೋಗಬೇಕು, ಯಾವ ಒಂದು ಆತ್ಮವು ನಶಿಸಬಾರದು ಎಂಬುದಾಗಿ ತನ್ನ ಅದ್ವಿತೀಯ ಕುಮಾರನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆತನ ಯೇಸು ಕ್ರಿಸ್ತನು ಆತನ ಪ್ರಾಣವನ್ನು ಕೊಡ್ಲಿಕ್ಕೂ ಕೂಡ ಹಿಂತೆಗೆಯಲಿಲ್ಲ ಪ್ರಿಯರೇ. ಅಷ್ಟು ಅಪಾರವಾದ ಪ್ರೀತಿ ನಿನ್ನ ಮೇಲೆ, ನಮ್ಮೆಲ್ಲರ ಮೇಲೆ ದೇವರು ತೋರಿಸ್ತಾ ಇದ್ದಾರೆ. ಆ ಪ್ರೀತಿಯಿಂದಲೇ ನಾವು ಇನ್ನೂ ಬದುಕ್ತಾ ಇದ್ದೇವೆ. ಆದರೆ ಈ ಲೋಕದ ಪ್ರೀತಿಸಿದವ್ರನ್ನ ಅವ್ರು ಒಪ್ಪಿಕೊಂಡಿಲ್ಲ ಅಂದರೆ ಹತ್ಯೆಗೈತಾ ಇದ್ದಾರೆ, ಒಪ್ಪಿಕೊಂಡಿಲ್ಲ ಅಂದರೆ ಹಸಿರಾಗ್ತಾ ಇದ್ದಾರೆ, ಒಪ್ಪಿಕೊಳ್ಳಿಲ್ಲ ಅಂದರೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಇದು ಈ ಲೋಕದ ಪ್ರೀತಿ. ಆದರೆ ನನ್ನ ಜೀವ ಸ್ವರೂಪನಾದಂಥ ಪ್ರೀತಿ ಪ್ರಾಣವನ್ನೇ ಕೊಡುವಂಥ ಪ್ರೀತಿ, ಪ್ರಾಣ ತೆಗೆಯುವಂಥ ಪ್ರೀತಿ ಅಲ್ಲ. ಹಾಗಿದ್ರೆ ನಾವು ಎಂತಹ ಪ್ರೀತಿಯಲ್ಲಿದ್ದೇವೆ? ನಾವು ಎಂತಹ ಪ್ರೀತಿಯನ್ನು ನಂಬ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ? ಯಾವ ಪ್ರೀತಿಯ ಹಿಂದೆ ಓಡ್ತಾ ಇದ್ದೇವೆ? ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಈ ದಿನ ಪ್ರಪಂಚದಂತೆ ಈ ದಿನ ಮಾತ್ರವೇ, ಈ ಒಂದು ದಿನ ಮಾತ್ರವೇ ಆರ್ಭಟದಿಂದ ಮಾಡುವಂಥದ್ದು, ಸಂತೋಷ ಪಡುವಂಥದ್ದು, ಗಿಫ್ಟ್ಗಳನ್ನು ಕೊಡುವಂಥದ್ದು. ಅದರ ನೆಕ್ಸ್ಟ್ ಡೇ ಏನಾಗ್ತಾರೋ, ಯಾರ್ಯಾರು ಎಲ್ಲೆಲ್ಲಿರ್ತಾರೋ ಕೂಡ ಗೊತ್ತಿಲ್ಲ. ಉಪಯೋಗಿಸ್ಕೊಂಡು ಬಿಟ್ಟು ಬಿಡುವಂಥ ಪ್ರೀತಿ ಪ್ರಿಯರೇ ಈ ಲೋಕದ ಪ್ರೀತಿ. ಈ ಪ್ರೀತಿಯನ್ನು ನಂಬಿ ಯವನಸ್ಥರೇ ತಂದೆ ತಾಯಿಗಳನ್ನ ಮೋಸಗೊಳಿಸ್ತಾ ಇದ್ದೀರಿ. ತಂದೆ ತಾಯಿಗಳ ಕಷ್ಟಾರ್ಜಿತವನ್ನ ನಾಶಪಡಿಸ್ತಾ ಇದ್ದೀರಿ. ಅರ್ಥ ಮಾಡಿಕೊಳ್ಳ್ರಿ. ಲೋಕದ ಪ್ರೀತಿ ಪ್ರೇಮ ಎಂಬುದಾಗಿ ಹೋಗಿ ಅನೇಕರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ತಂದೆ ತಾಯಿಗೆ ಕಣ್ಣೀರು ಮಾತ್ರ ಇರಿಸಿದ್ದಾರೆ ಅಷ್ಟೇ. ಆದರೆ ಎಲ್ಲ ಪ್ರೀತಿಗಿಂತ ತಂದೆ ತಾಯಿ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಸ್ನೇಹಿತರ ಪ್ರೀತಿ, ಬಂಧು ಮಿತ್ರರ ಪ್ರೀತಿ, ಎಲ್ಲ ಪ್ರೀತಿಗಿಂತ ಅಗಾಪೆ ಪ್ರೀತಿ ಅನ್ನುವಂಥದ್ದು ಒಂದಿದೆ. ಅದೇ ಕಲ್ವರಿ ಪ್ರೀತಿ. ಆಮೇಲೆ ಆ ಪ್ರೀತಿಯಲ್ಲಿ ನೀನು ನೆಲೆಗೊಂಡು ಇರೋದಾದ್ರೆ, ಆ ಪ್ರೀತಿ ನೀನು ರುಚಿ ನೋಡೋದಾದ್ರೆ ಎಂದೆಂದಿಗೂ ಅದರಲ್ಲಿ ನೆಲೆಗೊಳ್ತೀಯ. ನಿನ್ನ ಶತ್ರುವನ್ನು ಕೂಡ ನೀನು ಪ್ರೀತಿಸ್ತೀಯ. ಅದೇ ದೇವರ ಪ್ರೀತಿ. ಈ ಲೋಕದ ಪ್ರೀತಿ ಶತ್ರುವನ್ನ ಇನ್ನೂ ಹಗೆತನ ಮಾಡ್ತಾ ಇರುತ್ತೆ. ಕೋಪವು ದ್ವೇಷವನ್ನಾಗಿ ಮಾಡಿ ಶತ್ರುವನ್ನಾಗಿ ಮಾರ್ಪಡಿಸ್ಬೋದು. ಆದರೆ ನನ್ನ ಜೀವ ಸ್ವರೂಪನಾದಂಥ ದೇವರ ಪ್ರೀತಿ ಏನು ಮಾಡುತ್ತೆ ಗೊತ್ತಾ? ಶತ್ರುವನ್ನು ಮಿತ್ರನಾಗಿ ಮಾರ್ಪಡಿಸುವಂಥ ಪ್ರೀತಿ ನನ್ನ ಯೇಸು ಕ್ರಿಸ್ತನ ಉನ್ನತವಾದಂಥ ಪ್ರೀತಿ. ಆಮೇಲೆ ಅಂಥ ಪ್ರೀತಿಲಿ ನೀವೆಲ್ಲರೂ ನೆಲೆಗೊಂಡು ಆತನ ಪ್ರೀತಿಯನ್ನು ಅರಿತುಕೊಂಡವರಾಗಿ, ಆತನ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ, ಆತನ ಪ್ರೀತಿಯಲ್ಲಿ ನಡೆದುಕೊಂಡವರಾಗಿ ಇತರರಿಗೂ ಆ ಪ್ರೀತಿಯನ್ನು ತೋರಿಸೋಣ. ಆಮೇಲೆ ಅದಕ್ಕಾಗಿ ದೇವರು ನಮಗೆ ಒದಗಿಸಿಕೊಟ್ಟಿರುವಂಥ ಈ ಒಂದು ಸೇವೆ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್, ಯೇಸುವಿನ ಪ್ರೀತಿಯನ್ನು ಹಂಚುವಂಥದ್ದೇ. ಮಾತುಗಳಲ್ಲಿ ಅಲ್ಲ, ಕ್ರಿಯೆಗಳ ಮೂಲಕವಾಗಿಯೂ ಆತನ ಪ್ರೀತಿಯನ್ನು ಹಂಚಲಿಕ್ಕೆ ದೇವರು ನಮಗೆ ಕೃಪೆ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಒಂದಾಗಿ ದೇವರ ಪ್ರೀತಿಯನ್ನು ಲೋಕಕ್ಕೆ ಸಾರೋಣ ಪ್ರಿಯರೇ. ದೇವರ ಪ್ರೀತಿಯನ್ನು ಸಾರೋಣ. ಈ ಲೋಕದ ಪ್ರೀತಿ ಅಶಾಶ್ವತವಾಗಿರುವಂಥದ್ದು. ಒಂದು ದಿನ ಇರುತ್ತೆ, ಮತ್ತೊಂದು ದಿನ ಮಾಯವಾಗಿ ಹೋಗುತ್ತೆ. ಆದರೆ ದೇವರ ಪ್ರೀತಿ ಎಂದೆಂದಿಗೂ ಶಾಶ್ವತವಾಗಿ ನಿಲ್ಲುತ್ತೆ. ಆಮೇನ್, ಹಲ್ಲೆಲೂಯಾ. ಅಂಥ ಪ್ರೀತಿಯಲ್ಲಿ ನಾವೆಲ್ಲರೂ ನೆಲೆಗೊಂಡು ದೇವರಿಗಾಗಿ ಜೀವಿಸೋಣ.
ದೇವರು ನಿಮ್ಮೆಲ್ಲರನ್ನ ಆಶ್ರಯಿಸಿ ಆತನ ಪ್ರೀತಿಯಲ್ಲಿ ನೆಲೆಗೊಳಿಸಿ ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥಿಸಿಕೊಳ್ಳು. ಪರಿಶುದ್ಧನಾದಂಥ ದೇವರೇ, ಅಪ್ಪ ನಿನಗೆ ಸ್ತೋತ್ರ. ಈ ದಿನ ಲೋಕವೆಲ್ಲ ಕರ್ತನೆ ಈ ಅಲ್ಪಕಾಲದ ಪ್ರೀತಿಯನ್ನು ಆರ್ಭಟದಿಂದ ಆಚರಿಸ್ತಾ ಇದ್ದಾರೆ. ಅಪ್ಪ ಅವರೆಲ್ಲರಿಗೂ ನಿನ್ನ ಪ್ರೀತಿಯನ್ನು ಅರಿಯುವಂಥ ಕೃಪೆ ಕೊಡು ಕರ್ತನೆ. ಈ ಸಂದೇಶವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರನ್ನ ಪ್ರೀತಿ ಅಪ್ಪ ನೆಲೆಗೊಳ್ಳಲಿ ಸ್ವಾಮಿ. ನಮ್ಮ ಪ್ರೀತಿಯಲ್ಲಿ ತುಂಬಲ್ಪಡಲಿ, ನಮ್ಮ ಪ್ರೀತಿಯಲ್ಲಿ ಅಪ್ಪ ನೆಲೆಗೊಂಡು ಅದನ್ನು ರುಚಿ ನೋಡಲಿಕ್ಕೆ ಕೃಪೆ ಕೊಡು. ಎಲ್ಲವನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಸಂದೇಶವನ್ನು ಕೇಳ್ತಿದ್ದ ಪ್ರತಿ ಕುಟುಂಬಗಳನ್ನು ಪ್ರೀತಿ ಹರಿಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ವಿಜಯವುಳ್ಳ ಪರಲೋಕದ ತಂದೆಗೆ ಆಮೇನ್. ಪ್ರೈಸ್ ದಿ ಲಾರ್ಡ್.